ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದರೆ ಒಂದಷ್ಟು ವಿಷಯಗಳನ್ನು ನೆನಪಿನಲ್ಲಿಡಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು, ನೋವುಗಳು ಇವೆ. ಅದನ್ನೆಲ್ಲ ಮೆಟ್ಟಿ ನಿಂತು ಸಾಧನೆ ಮಾಡುವುದೇ ನಿಜವಾದ ಸಾಧನೆ. ನಿನ್ನ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ, ಏಕೆಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನಗಳಿಲ್ಲ. ಬದಲಿಗೆ ನಿನ್ನ ನೋವನ್ನು ನೋಡಿ ನಗುವವರೇ ಜಾಸ್ತಿ. ಯಶಸ್ಸು ಸಿಗಬೇಕೆಂದರೆ ಕಷ್ಟಗಳನ್ನು ಅನುಭವಿಸಲೇಬೇಕು. ನಿನ್ನ ನೋವುಗಳೇ ನಿನ್ನ ಯಶಸ್ಸಿಗೆ ಮುಖ್ಯ ಕಾರಣವಾಗಿವೆ. ನಿನ್ನ ಕಷ್ಟಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ, ಏಕೆಂದರೆ ನಿನ್ನ ಕಷ್ಟಗಳನ್ನು ಕೇಳಿ ನಿನ್ನಿಂದ ದೂರ ಉಳಿಯುವವರೇ ಜಾಸ್ತಿ. ಕಷ್ಟ ಬಂದಾಗ ನೀನು ಇಷ್ಟಪಟ್ಟಿದ್ದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ. ಇಂದು ನಿನಗೆ ಕಷ್ಟ ಬಂದಿರಬಹುದು, ಆದರೆ ಮುಂದೊಂದು ದಿನ ನಿನ್ನ ಕಷ್ಟಗಳೆಲ್ಲ ಕಳೆದು ಸಂತೋಷದಿಂದ ಇರುತ್ತೀಯ. ನಾವು ಸರಿಯಾದ ಮಾರ್ಗದಲ್ಲಿ ನಡೆದರೆ ಆ ಭಗವಂತ ನಮ್ಮ ಕಷ್ಟಗಳಿಗೆ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ನಿನ್ನ ಗುರಿಯನ್ನು ತಲುಪುವ ಭರದಲ್ಲಿ ನಿನ್ನ ಗುರಿಯ ಬಗ್ಗೆ ಯಾರೊಂದಿಗೂ ಹೇಳಿಕೊಳ್ಳಬೇಡ, ಏಕೆಂದರೆ ನಿನ್ನ ಗುರಿಯ ಬಗ್ಗೆ ಗೊತ್ತಾದರೆ ನಿನ್ನನ್ನು ದಾರಿ ತಪ್ಪಿಸುವವರೇ ಜಾಸ್ತಿ. ನಿನ್ನ ಗುರಿಯನ್ನು ಮುಟ್ಟಬೇಕಾದರೆ ಒಂದೇ ದೃಢವಾದ ಮನಸ್ಸಿನಿಂದ ಪ್ರಯತ್ನ ಪಡಬೇಕು. ಆಗ ನೀನು ನಿನ್ನ ಗುರಿ ತಲುಪಲು ಮಾತ್ರ ಸಾಧ್ಯ. ನೀನು ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಬರುವುದು ನಿಜ, ಆದರೆ ನೀನು ಅದನ್ನು ಎಂದಿಗೂ ಸೋಲು ಎಂದು ಒಪ್ಪಿಕೊಂಡು ಹಿಂದೆ ಸರಿಯಬೇಡ. ಎಲ್ಲವನ್ನೂ ಎದುರಿಸಿ ನಿಂತು ಗೆಲ್ಲಬೇಕು. ಈ ಜೀವನದಲ್ಲಿ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ಅದೃಷ್ಟವನ್ನು ನಂಬಬೇಡ, ಬದಲಿಗೆ ನಿನ್ನ ಶ್ರಮವನ್ನು ನಂಬಿ ಕೆಲಸ ಮಾಡು. ನೀನು ಬಡವ ಎಂದು ಯಾರ ಹತ್ತಿರ ಹೇಳಿಕೊಳ್ಳಬೇಡ. ಈ ಜಗತ್ತಿನಲ್ಲಿ ಹೀಯಾಳಿಸುವವರೇ ಜಾಸ್ತಿ. ಸಿರಿತನ ಬಂದಾಗ ಹಿಗ್ಗಬೇಡ, ಬಡತನವಿದ್ದಾಗ ಕುಗ್ಗಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿದರೆ ಬಾಳು ಬಂಗಾರವಾಗುತ್ತದೆ. ಇನ್ನೊಬ್ಬರಲ್ಲಿ ನಿನ್ನ ಜೀವನದ ಬಗ್ಗೆ ಹಂಚಿಕೊಳ್ಳಬೇಡ, ಏಕೆಂದರೆ ನಿನ್ನ ಮಾತುಗಳನ್ನು ಕೇಳಿ ಅವರೇ ನಿನ್ನ ಜೀವನದ ನಿರ್ಧಾರಗಳನ್ನು ಬೋಧನೆ ಮಾಡುತ್ತಾರೆ. ಸದಾ ಇನ್ನೊಬ್ಬರ ಮುಂದೆ ಅಳುತ್ತಾ ಕೂರಬೇಡ, ನಿನ್ನನ್ನು ಅಳುಮುಂಜಿ ಎಂದು ಪಟ್ಟ ಕಟ್ಟುತ್ತಾರೆ. ಮತ್ತೆ ಅವರೇ ಎರಡು ಸಮಾಧಾನದ ಹೆಸರಿನಲ್ಲಿ ಚುಚ್ಚಿ ಮಾತನಾಡುತ್ತಾರೆ. ನಿನ್ನ ಕಷ್ಟಗಳು, ದುಃಖಗಳನ್ನು ನೀನೇ ಅನುಭವಿಸಬೇಕು ಹಾಗೂ ನಿನ್ನ ಖುಷಿಯನ್ನು ಮಾತ್ರ ಇನ್ನೊಬ್ಬರ ಬಳಿ ಹೇಳಿಕೊಳ್ಳಬೇಕು. ಒಂದು ವೇಳೆ ಯಾರಾದರೂ ನಿನ್ನನ್ನು ಹೇಗಿದ್ದೀಯಾ ಎಂದರೆ ಪರವಾಗಿಲ್ಲ ಎಂದು ಹೇಳಬೇಕೇ ಹೊರತು ತುಂಬ ಚೆನ್ನಾಗಿದ್ದೇನೆ ಎಂದರೆ ಅಲ್ಲಿಂದ ನಿಮ್ಮ ಸಂತೋಷವನ್ನು ಕಿತ್ತುಕೊಳ್ಳಲು ಜನ ಏನು ಬೇಕಾದರೂ ಮಾಡಬಲ್ಲರು ಎಂದು ನೆನಪಿನಲ್ಲಿಡಿ. ಅಥವಾ ಚೆನ್ನಾಗಿಲ್ಲ ಎಂದು ಹೇಳಿದರೆ ಸಹ ಕೊಂಕು ಮಾತನಾಡುವವರೇ ಜಾಸ್ತಿ ಮತ್ತು ಅವಮಾನ ಮಾಡುವವರೇ ಜಾಸ್ತಿ. ಈ ಜಗತ್ತಿನಲ್ಲಿ ಹೇಗಿದ್ದರೂ ಜನ ಆಡಿಕೊಳ್ಳುವುದನ್ನು ಮಾತ್ರ ನಿಲ್ಲಿಸುವುದಿಲ್ಲ. ಹಾಗಾಗಿ ಯಾರೊಬ್ಬರ ಹತ್ರ ಕೂಡ ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂದು ಹೇಳಿಕೊಳ್ಳಬೇಡ. ಒಬ್ಬರ ಜೀವನದ ನಿರ್ಧಾರ ತೆಗೆದುಕೊಳ್ಳಲು ಎಂದಿಗೂ ಇನ್ನೊಬ್ಬರನ್ನ ಕೇಳಬೇಡಿ. ನಿಮ್ಮ ಜೀವನ ನಿಮ್ಮ ನಿರ್ಧಾರಗಳು. ಏನೇ ಬಂದರೂ ನೀವುಗಳೇ ಅನುಭವಿಸಬೇಕು. ನಿಮ್ಮ ಮನಸ್ಸು ಹೇಳಿದ ಹಾಗೆ ಕೇಳಿ. ನಿಮ್ಮ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಆ ದೇವರು ಅದಕ್ಕೆ ಪ್ರತಿಫಲ ಕೊಟ್ಟಿಯೇ ತೀರುತ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಆದಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.